ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಕವರನಹಳ್ಳಿ ಗ್ರಾಮದ ಪ್ರಕಾಶ್ ಎಂಬುವರು ಕಳೆದ ವರ್ಷ ಖಾಸಗಿ ಫೈನಾನ್ಸ್ ಕಂಪನಿಯಲ್ಲಿ ಮನೆ ನಿರ್ಮಾಣಕ್ಕಾಗಿ 1 ಲಕ್ಷ ರೂಪಾಯಿ ಸಾಲ ಪಡೆದಿದ್ರಂತೆ. ಆದರೆ ಆರೋಗ್ಯ ಸಮಸ್ಯೆಯಿಂದ ಕಳೆದ ಮೇ ತಿಂಗಳ ಕಂತಿನ ಹಣ ಪಾವತಿಸಲು ಸಾಧ್ಯವಾಗದೆ 1 ತಿಂಗಳ ಕಂತು ಬಾಕಿ ಉಳಿದಿತ್ತಂತೆ. ಇದರಿಂದ ಕೆರಳಿದ ಖಾಸಗಿ ಫೈನಾನ್ಸ್ ಕಂಪನಿಯ ಸಿಬ್ಬಂದಿ ರವಿ ಎಂಬುವರು ಹಣ ವಸೂಲಿಗೆ ಪ್ರಕಾಶ್ ಮನೆಗೆ ತೆರಳಿದ್ರಂತೆ. ಈ ವೇಳೆ ಆರೋಗ್ಯ ಸಮಸ್ಯೆಯಿಂದ ಇದೀಗ ಹಣ ಕಟ್ಟಲು ಸಾಧ್ಯವಿಲ್ಲ, ಮುಂದಿನ ತಿಂಗಳು ಪಾವತಿಸುತ್ತೇನೆ ಎಂದು ಪ್ರಕಾಶ್ ಮನವಿ ಮಾಡಿಕೊಂಡಿದ್ದಾರಂತೆ. ಆದರೆ ಇದಕ್ಕೂ ಸಿಬ್ಬಂದಿ ಒಪ್ಪದೆ ಮಾತಿಗೆ ಮಾತು ಬೆಳೆದು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಮುಖ ಹಾಗೂ ದೇಹದ ಮೇಲೆ ಗಾಯಗಳಾಗುವಂತೆ ಹಲ್ಲೆ ನಡೆಸಿದ್ದಾರೆ ಎಂದು ಪ್ರಕಾಶ್ ಆರೋಪಿಸಿದ್ದಾರೆ. ನಮ್ಮ ಹೆಸರು ಪ್ರಕಾಶ, ನಮ್ಮದು ಕೋರ್ನಹಳ್ಳಿ. 1 ವರ್ಷ ಹಿಂದೆ ಅವರು ಫೋನ್ ಮಾಡಿದರು, ಬಜಾಜ್ ಫೈನಾನ್ಸ್ ಅವರೇ, ಲೋನ್ ಕೊಡ್ತೀರಿ ಬಾಪ ಅಂತ. ಇಸ್ಕೊಂಡೆ, ನಮ್ಮ ಮನೆ ಎಲ್ಲ ರೆಡಿ ಮಾಡಿಸ್ದೆ. ಮತ್ತು ವರ್ಷದಿಂದ ಕರೆಕ್ಟಾಗಿ ಕಟ್ತಾ ಇದ್ದೀನಿ. ನನಗೆ ನಾನು ಹೋಗೋದು ಕಲ್ಲು ಹೊರೆಯೋದಕ್ಕೆ ಮೊನ್ನೆ ಗಾಯ ತಗಲಿತ್ತು, ಆದ್ರೂ ಕರೆಕ್ಟಾಗಿ ಕಟ್ಕೊಂಡು ಹೋಗ್ತಾ ಇದ್ದೆ. ಒಂದು ಕಂತು ಇದಕ್ಕೆ ಬಂದು ಹೊಡೆದ್ಬಿಟ್ಟು ಈ ಥರ ಮಾಡಿದ್ದಾರೆ ಸರ್. ನವೀನ್ ಅಂತ ಹೇಳ್ಬಿಟ್ಟು. ಅದೇ ಸರ್, ಈ ಥರ ಕಂತು ಕಟ್ಟಿಲ್ಲ ನೀನು, ಗಾಡಿ ಎತ್ಕೊಂಡು ಹೋಗ್ತೀನಿ ಅಂತೇಳಿ ಬಂದು ಹೊಡೆದಿದ್ದಾರೆ. ಒಂದೇ ಕಂತೆ ಸರ್, 4,444 ರೂಪಾಯಿ ಕಟ್ಟಬೇಕು ಅಷ್ಟೇ ಸರ್. ಅದಕ್ಕೆ ಬಂದು ಹೊಡೆದಿದ್ದಾರೆ ಸರ್, ತಲೆಗೆ ಮತ್ತು ಸೊಂಟಗೆ, ಹೊಟ್ಟೆಗೆ. ನಮ್ಮ ಮನೆ ಹತ್ರನೇ ಸರ್, ಕೋರ್ನಹಳ್ಳಿ ಹತ್ರ. ಹೇಳಿದೆ ಸರ್, ಒಂದು 10 ದಿನ ಬಿಟ್ಕೊಂಡು ಕೊಡ್ತೀನಿ ಅಂದರೆ ಈ ಥರ ಮಾಡಿ ಹೊಡೆದ್ಬಿಟ್ಟು ಓಡೋಗಿದೆ. ಮತ್ತು ನಮ್ಮವ್ರು ಯಾರೋ ಬಂದರೆ ಓಡೋಗ್ತಾ ಇದ್ದೇನೆ ಸರ್, ಬೈಕ್ ಎತ್ಕೊಂಡು ಹೊಡೆದ್ಬಿಟ್ಟು. ನಮ್ಮ ಫ್ರೆಂಡ್ಸ್ ಬಂದು ಮತ್ತೆ ಮಳ್ಕೊಂಬಿಟ್ಟಿದ್ದೆ ನಾನು, ತೋರಿಸು ನಮ್ಮ ಫ್ರೆಂಡ್ಸ್ ಎಲ್ಲರೂ. ಡಾಕ್ಟ್ರು ಸ್ಕ್ಯಾನಿಂಗ್ ಮಾಡಿಸು ಮತ್ತು ಬ್ಲಡ್ ಚೆಕಪ್ ಎಲ್ಲ ಮಾಡಿಸು ಅಂತ ಹೇಳ್ತಿದ್ರು ಸರ್. ಇಲ್ಲಿ ಸ್ವಲ್ಪ ಆಗಿದೆ, ಮತ್ತು ಹೊಟ್ಟೆ ನೋವು ಜಾಸ್ತಿ ಇದೆ, ಮತ್ತು ಸೊಂಟ ನೋವು ಜಾಸ್ತಿ. ಇನ್ನು ಘಟನೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಹಲ್ಲೆಯಿಂದ ಗಾಯಗೊಂಡಿರುವ ಗ್ರಾಹಕ ಪ್ರಕಾಶ್ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ನಂತರ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪೊಲೀಸರು ಘಟನೆಯ ಕುರಿತು ತನಿಖೆ ಮುಂದುವರೆಸಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.